ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಬರ್ತೈತೆ ಅಂತೇಳಿ ಭಾಳ ದಿವಸದಿಂದ ಕಾಯ್ತಾರೋ, ಆದ್ರೆ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣನ ಸಿದ್ದರಾಮಯ್ಯನವ್ರು ಹಾಕಿಲ್ಲ. ಅದರ ಕೊಟ್ಟ ಮಾತಿಗೆ ತಪ್ಪು ನಡ್ಕೋಬಾರ್ದಾಗಿತ್ತು. ಯಾಕೆ ಅವ್ರು ತಪ್ಪು ನಡ್ಕೊಳತ್ತಾರ ಅದು ಗೊತ್ತಿಲ್ಲ. ಮತ್ತು ಇಲೆಕ್ಷನ್ದಾಗ ಆರಿಸಿ ಬರ್ಬೇಕಂದ್ರೆ ಏನೇನೋ ನೂರಾರು ಆಶ್ವಾಸನೆಗಳನ್ನ ಕೊಡ್ತಾರೆ. ಆದ್ರೆ ಆರಿಸಿ ಬಂದ ಮೇಲೆ ಕುರ್ಚಿ ಮೇಲೆ ಕುಂತ ಮೇಲೆ ಆಶ್ವಾಸನೆಗಳೆಲ್ಲ ಮಾಯಾಗೆ ಹೋಗ್ಬಿಡ್ತಾವೆ. ಅದಕ್ಕಾಗಿ ಈ ರೀತಿಯಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲೇ ಯಾರಿಗೂ ಆಶ್ವಾಸನೆ ಕೊಡಬೇಡ್ರಿ. ದಯವಿಟ್ಟು ಆಸೆ ತೋರಿಸಿ ಕೊಟ್ಟಂಗೆ ಮಾಡೋದು, ಕಸ್ಕೊಂಡಂಗೆ ಮಾಡೋದು, ಈ ರೀತಿ ಮಾಡೋದಾದ್ರೆ ನೀವು ರಾಜಕಾರಣಿಗಳ ರಾಜಾರಾಮ ಕೋಟ್ ಮನ್ಯಾಗ ಕುಂಡ್ರಿ, ನಮ್ಗೆ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡ್ರಿ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ನಿಮ್ಗೆ 2-3 ತಿಂಗಳು ಆಯ್ತ್ರಿ, ಒಟ್ಟ ಬಂದಿಲ್ಲ ಹಣ. ದಿವಸ ಬ್ಯಾಂಕಿಗೆ ಹೋಗೋದು ಬರೋದು ಇನ್ನೂ ಬಂದಿಲ್ಲಮ್ಮ ಎಷ್ಟು ಸಲ ಹೇಳೋದು ನಿಮಗೆ, ಯಾಕೆ ಬಂದಿಲ್ಲ ಏನಾತ್ರಿ ಅನ್ನೋತ್ಲಿ. ಇಲ್ಲ ಅದು ಗೌರ್ಮೆಂಟ್ಗೆ ಗೊತ್ತ್ರಿ ಅಂತ ಹೇಳ್ತಾರೆ ಬ್ಯಾಂಕ್ನವ್ರು. ನಿಮ್ಗೆ ಎಷ್ಟು ಅನುಕೂಲ ಆಗಿತ್ರಿ? ಅದು ಎಷ್ಟು ಅನುಕೂಲ ಆಗಿದ್, ನಮ್ಮ ಸಂಘಗಳು ತುಂಬೇಕ್ರಿ, ಹುಡುಗರ್ಗಿ ಎಲ್ಲ ಆಸೆ ಇಡ್ತಿತ್ತು ನಮಗ. ಮತ್ತೆ ಎಲ್ಲ ಈಗ 2-3 ತಿಂಗಳು ಆತ ಹೋಗೋದು ಬರೋದು ಹಿಂಗ ನಡ್ದೈತ್ರಿ ನಮ್ದು. ಎಷ್ಟು ದಿನದಿಂದ ಬಂದ್ರಿ? ನಮ್ದು 3 ತಿಂಗಳಿಂದ ಆತ್ರಿ. ಅದ ಅನುಕೂಲ ಆಗೈತ್ರಿ. ನಾನು ಒಂದು 7 ಆಪ್ರೇಷನ್ ಆಗಿದಾವ್ರಿ. ಅದ ಗುಳಿಗೆ ಪಳಿಗೆ ತಿಂಗಳಿಗೆ 3,000 ರೂಪಾಯಿದ ಗುಳಿಗೆ ಬೇಕ್ರಿ ನನಗೆ. ಅದ ಬಂದಿಂದ ಬಂದಿಟ್ಟು ಮತ್ತೆ 1,000 ರೂಪಾಯಿ ಹಾಕಿ 2,000 ರೂಪಾಯಿ 3,000 ರೂಪಾಯಿ ಗುಳಿಗೆ ಅವನ್ನೆಲ್ಲ ತರ್ತೀನಿ ರೀ. ಈಗ 3 ತಿಂಗಳು ಆತ್ರಿ, ಒಟ್ಟು ಏನು ಬಂದೇ ಇರ್ತೆ ಸರ್.